ಹೆಲೋ ಕರ್ನಾಟಕ ಟ್ರೇಡರ್ಸ್. ಸೊ ಈ ಒಂದು ವಿಡಿಯೋಗೆ ಮತ್ತೆ ನಿಮಗೆ ಸ್ವಾಗತ. ಐ ಥಿಂಕ್ ಕಳೆದ ಸಬ್ಜೆಕ್ಟಲ್ಲಿ ತಿಳ್ಕೊಂಡಂಥ ಏನು ವಿಚಾರಗಳಿರುತ್ತೆ, ನೆಕ್ಸ್ಟ್ ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ತಿಳ್ಕೊಂಡ್ವಿ, ಅದನ್ನು ರೆಗ್ಯುಲೇಟ್ ಮಾಡೋರು ಯಾರು ಅಂತ ತಿಳ್ಕೊಂಡ್ವಿ, ಎಲ್ಲಿ ಅದರದ್ದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ತಿಳ್ಕೊಂಡ್ವಿ, ಆ್ಯಂಡ್ ಎಲ್ಲೋಗಿ ತೊಗೋಬೇಕು ಅಂತ ತಿಳ್ಕೊಂಡ್ವಿ. ಇವಾಗ ಏನು ತೊಗೋಬೇಕು, ಸೊ ಯಾರೆಲ್ಲ ಲಿಸ್ಟೆಡ್ ಇದ್ದಾರೆ ಅನ್ನೋ ಅಂಥ ವಿಚಾರವನ್ನು ತಿಳ್ಕೊಳ್ಳೋ ಅಂಥ ಸಮಯ. ಸೊ ಯಾವ್ಯಾವ ಸ್ಟಾಕ್ಸು ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ, ಯಾವಾಗ ಲಿಸ್ಟ್ ಆಯಿತು, ಸೊ ಈ ಥರದ್ದು ಸಾಕಷ್ಟು ಗೊಂದಲಗಳಿರುತ್ತೆ. ನಾವು ಅನ್ಕೊಂಡಿರೋ ಸ್ಟಾಕ್ಸ್ ಲಿಸ್ಟೆಡ್ ಆಗಿದೆಯಾ ಇಲ್ವಾ ಅನ್ನೋವಂಥ ವಿಚಾರಗಳು ಕೂಡ ನಮ್ಗೆ ತಿಳ್ಕೊಬೇಕು, ಕರೆಕ್ಟಾ? ಸೊ ಹಾಗಾಗಿ ನಾವು ವಿಸಿಟ್ ಮಾಡಬೇಕಾಗಿರುವಂಥ ವೆಬ್ಸೈಟ್ ಏನಿರುತ್ತೆ ಅದು NSEindia.com ಅನ್ನೋವಂಥದ್ದು. ಸೊ ಈ ಒಂದು ವೆಬ್ಸೈಟಲ್ಲಿ ನಮಗೆ ಯಾವ್ಯಾವೆಲ್ಲ ಸ್ಟಾಕ್ಸು NSE ಲಿಸ್ಟೆಡ್ ಆಗಿದ್ದಾವೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಓಕೆ, ಸೊ ಇದನ್ನು ನೀವು ನಾನು ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ಬೇಕಾಗಿರುವಂಥ ಲಿಂಕ್ಸ್ ಏನಿರುತ್ತೆ ಅದೆಲ್ಲವನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ವೆಬ್ಸೈಟ್ಗಳ ಬಗ್ಗೆ ಮಾತಾಡ್ತೀವಿ ಪ್ರತಿಯೊಂದರದ್ದು ಲಿಂಕ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದೆಲ್ಲದನ್ನು ಕೂಡ ನಿಮ್ಮ ಬ್ರೌಸರಲ್ಲಿ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಬೇಕು ಅಂದಾಗ ಇಮಿಡಿಯೇಟ್ ಆಗಿ ಅದನ್ನು ಓಪನ್ ಮಾಡಿ ಬ್ರೌಸ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಆ್ಯಂಡ್ ನಿಮಗೆ ಕೆಲವೊಂದು ವೆಬ್ಸೈಟ್ಗಳದ್ದು ಏನು ಮೊಬೈಲ್ ವರ್ಷನ್ದು ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ರೆ ನೀವು ಇಮಿಡಿಯೇಟ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಇವಾಗ ನಾವು ಫಸ್ಟ್ ನೋಡ್ತಾ ಇರುವಂಥ ವೆಬ್ಸೈಟ್ ಯಾವುದು ಅಂದರೆ NSEindia.com ಅಂತ ಹೇಳಿ. ಸೊ ಇದನ್ನು ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಹೋಮ್ ಪೇಜ್ ಇರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಹೋಮ್ ಪೇಜ್ಗೆ ಡೈರೆಕ್ಟ್ಲಿ ಓಪನ್ ಆಗುತ್ತೆ ಇದು. ಸೊ ಇಲ್ಲಿ ನಾವು ಸ್ವಲ್ಪ ನಾವೇನಾದರೂ ಕೆಳಗಡೆ ಈಕ್ವಿಟೀಸ್ ಅಂತ ಹೋಯ್ತು ಅಂತಂದರೆ ನಮಗೆ ಇವತ್ತಿನ ಡೇಯಲ್ಲಿ ಏನು ಡೇ ಕ್ಲೋಸ್ ಆಗಿರುತ್ತೆ, ಸೊ ಯಾವ್ಯಾವ ಸ್ಟಾಕ್ಸು ಏನೇನು ಪರ್ಫಾರ್ಮ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಗೇನರ್ಸ್, ಲೂಸರ್ಸ್, ಸೊ ಇದೆಲ್ಲ ಕೂಡ ತುಂಬ ನಮಗೆ ಇನ್ಫಾರ್ಮೇಷನ್ ಇಲ್ಲಿಂದ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಆಕ್ಟಿವ್, ಸೊ ಇದೆಲ್ಲ ಕೂಡ ಸಿಗುತ್ತೆ. ಬಟ್ ನಾವು ಡೈರೆಕ್ಟ್ಲಿ ಟು ದ ಪಾಯಿಂಟ್ಗೆ ಹೋಗೋದಾಯ್ತು ಅಂದರೆ ನಮಗೆ ಬೇಕಾಗಿರೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾಯ್ತು ಅಂದರೆ ಇಲ್ಲಿ ಮಾರ್ಕೆಟ್ ಡೇಟಾಗೆ ಹೋಗಿ ಸೊ ಈಕ್ವಿಟಿ ಆ್ಯಂಡ್ SME ಮಾರ್ಕೆಟ್ ಅಂತ ಏನಿರುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ಲಿ ಯಾವ್ಯಾವ ಸ್ಟಾಕ್ಸ್ ಎಲ್ಲ ಲಿಸ್ಟೆಡ್ ಆಗಿದ್ದಾವೆ ಸೊ ಅದರದ್ದು ಫರ್ದರ್ ಇನ್ಫಾರ್ಮೇಷನನ್ನು ನಾವಿಲ್ಲಿಂದ ತಿಳ್ಕೊಬೋದು. ಸೊ ಇಲ್ಲಿ ನಾವು ಫಸ್ಟ್ ನೋಡುವಂಥದ್ದು ಯಾವುದು ಅಂತ ನೋಡೋದಾಯ್ತು ಅಂದರೆ ಕೆಲವೊಂದು ಫಿಲ್ಟರ್ಗಳ ಮುಖಾಂತರ ನಾವು ಪರ್ಟಿಕ್ಯುಲರ್ ಸ್ಟಾಕ್ಸನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ನೋಡಬೇಕು ಅಂತ ಅನ್ಕೊಂಡಿರೋ ಸ್ಟಾಕು ಯಾವ ಸೆಕ್ಟರಲ್ಲಿ ಬರುತ್ತೆ ಅನ್ನುವಂಥ ನಮಗೆ ಗೊತ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬ್ರಿಟಾನಿಯಾ ಅಂತ ಹೇಳ್ತೀವಿ ಅಂತಂದರೆ ಸೊ ಅದು ಬಂದು FMCGಯಲ್ಲಿ ಬರುತ್ತಾ, ಆಟೋದಲ್ಲಿ ಬರುತ್ತಾ, ಅಥವಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುತ್ತಾ, ಯಾವ ಸೆಕ್ಟರ್ ಅನ್ನೋದು ನಮಗೆ ಒಂಚೂರು ಐಡಿಯಾ ಆಯಿತು ಅಂದರೆ ಇನ್ನೂ ಮೋರ್ ಈಸಿ ಇರುತ್ತೆ ನಾವು ಹುಡ್ಕೋದಕ್ಕೆ. ಅದರ್ವೈಸ್ ನಾವಿಲ್ಲಿ ಸರ್ಚ್ ಕಾಲಮ್ ಇರುತ್ತೆ, ಸರ್ಚಲ್ಲಿ ಹೋಗ್ಬಿಟ್ಟು ನಾವು ಯಾವುದನ್ನು ಹಾಕ್ತೀವಿ ಅದು ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ರಿಲಯನ್ಸ್ ಅಂತ ಹಾಕ್ತೀನಿ ಅಂತಂದರೆ ಇಲ್ಲಿ ನಿಮಗೆ ರಿಲಯನ್ಸ್ ಅನ್ನೋದು ಏನಿರುತ್ತೆ ನಮಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಇನ್ ಈಕ್ವಿಟಿ, ಇನ್ SME, ಸೊ ಇದೆಲ್ಲ ಕೂಡ ನಿಮಗೆ ಯಾವುದೆಲ್ಲ ರಿಲಯನ್ಸ್ ಅನ್ನೋದು ಇರುತ್ತೆ ಅದು ನಮಗೆ ಫಿಲ್ಟರ್ ಆಗಿ ಸಿಗುತ್ತೆ. ಬಟ್ ನಾನು ನಿಮಗೆ ಆ ಥರ ತೋರಿಸಲ್ಲ ಸದ್ಯಕ್ಕೆ. ಸೊ ನೀವು ನೋಡೋದಾದರೆ ಎಸ್ಪೆಷಲಿ ಅದನ್ನೇ ಪರ್ಟಿಕ್ಯುಲರ್ ಆಗಿ ಹುಡುಕೋದಾದ್ರೆ ಹಂಗೂ ಕೂಡ ಹುಡುಕ್ಬೋದು. ಬಟ್ ನಾನು ನಿಮಗೆ ಫಸ್ಟು ನಿಮಗೆ ಹೇಳುವಂಥ ವಿಚಾರ ಏನಪ್ಪ ಅಂದರೆ ನಾವಿಲ್ಲಿ ಫಿಲ್ಟರ್ ಥರದ್ದು ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಇಲ್ಲಿ ನಾವು ನೋಡೋದಾಯಿತು ಅಂದರೆ Nifty 50 ಅಂತ ಕಾಣಿಸ್ತಾ ಇದೆ. ಅಂದರೆ NSEಯಲ್ಲಿರುವಂಥ ಟಾಪ್ 50 ಸ್ಟಾಕ್ಸ್ ಯಾವುದಿರುತ್ತೆ ಅದು ನಮಗೆ ಇಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಈಗ ಕ್ಲಿಕ್ ಮಾಡಿದ್ದೀನಿ ಅನ್ನೋದಾದರೆ ಈ 50 ಸ್ಟಾಕ್ಸ್ ಯಾವುದಿರುತ್ತೆ ಅದೆಲ್ಲವೂ ಕೂಡ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಿರುತ್ತೆ. ಅಂದರೆ ಇದು ಇವಾಗ ಏನು ಕಾಣಿಸ್ತಾ ಇದೆ ಸೊ ಇದು ಇದೇ ಆರ್ಡರಲ್ಲಿ ಇರೋಲ್ಲ. ನಾನು ರೆಕಾರ್ಡಿಂಗ್ ಆಗ್ತಿರುವಂಥ ದಿವಸದಲ್ಲಿ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋ ಕಾರಣಕ್ಕಾಗಿ ಇದು ಮೇಲ್ಗಡೆ ಕೆಳಗಡೆ ಈ ಥರದ್ದೆಲ್ಲ ಬರ್ತಿರ್ಬೋದು. ಬಟ್ ಇದರ ಆರ್ಡರ್ ಓಕೆ, ಸೊ ವೆಯ್ಟೇಜ್ ಪ್ರಕಾರ ನಾವು ನೋಡೋದಾಯ್ತು ಅಂದರೆ ನಾವೆಲ್ಲಿ ಹೋಗ್ಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಈ ರೀತಿ ಈ ಟಾಪ್ 50 ಸ್ಟಾಕ್ಸ್ ಏನಿರುತ್ತೆ ಇಲ್ಲಿ ನಮಗೆ ಕಾಣಿಸುತ್ತೆ. ಸೊ ಅದರಲ್ಲಿ 11 ಸ್ಟಾಕ್ ಏನಿರುತ್ತೆ ಪಾಸಿಟಿವ್ ಇದೆ, 39 ಸ್ಟಾಕ್ ಏನಿರುತ್ತೆ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ನೋಡಿದಾಗ ನಮಗೆ ಒಂದು ಅಂದಾಜು ಮಾಡ್ಬೋದು. ಸೊ ಈ Nifty 50 ಇಂಡೈಸ್ ಅಂದರೆ ನಾವು Nifty 50 ಏನು ಇಂಡೈಸ್ ನೋಡ್ತೀವಿ ಅದು ಇವತ್ತು ಯಾವ ಡೈರೆಕ್ಷನಲ್ಲಿ ಹೋಗಿರ್ಬೋದು ಅಂತ. ಅಂದರೆ 11 ಸ್ಟಾಕ್ ಏನಿರುತ್ತೆ ಪಾಸಿಟಿವ್ ಇದೆ, 39 ಬಂದು ನೆಗೆಟಿವ್ ಇದೆ. ಅದರಲ್ಲಿ ವೆಯ್ಟೇಜ್ ಇರುವಂಥ ಸ್ಟಾಕು ಯಾವ ಡೈರೆಕ್ಷನಲ್ಲಿ ಮೂವ್ ಆಗಿರುತ್ತೆ ಅದೇ ಡೈರೆಕ್ಷನಲ್ಲಿ ಇಂಡೈಸ್ ಏನಿರುತ್ತೆ ಅಂದರೆ Nifty 50 ಇಂಡೈಸ್ ಏನಿರುತ್ತೆ ಅದು ಮೂವ್ ಆಗಿರುತ್ತೆ. ಅದೇ ಥರ ನೀವು ಪ್ರತಿಯೊಂದು ಏನು ಸೆಕ್ಟರ್ ವೈಸಲ್ಲೂ ನೀವು ನೋಡೋದಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನಿಫ್ಟಿ ಆಟೋ ಅಂತ ಹೊಡೋದ್ರಿ ಅಂದರೆ ಸೊ ಆ ನಿಫ್ಟಿ ಆಟೋ ಒಳಗಡೆ ಇರುವಂಥ ಯಾವುದೆಲ್ಲ ಸ್ಟಾಕ್ಸ್ ಇರುತ್ತೆ ಅದು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇದು ಇವತ್ತು ಏನು ಪರ್ಫಾರ್ಮೆನ್ಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಗಿದೆ, ಏನು ಓಪನ್ನು, ಏನು ಐ, ಏನು ಲೋ, ಇದೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಬಂದು ನಂಬರ್ಸ್. ಓಕೆ, ಸೊ ನಾವು ಇದನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದನ್ನು ಚಾಟಲ್ಲಿ ನೋಡಿದ್ರೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಚಾಟ್ದು ನೀವೇನು ಕೋರ್ಸ್ ತೊಗೊಂಡಿರ್ತೀರ ಅದ್ರ ಬಗ್ಗೆ ನೀವು ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ದು ಕೋರ್ಸ್ ತೊಗೊಂಡಿದ್ರೆ ಅದರಲ್ಲಿ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಇಲ್ಲಿ ನೋಡ್ತಾ ಇಲ್ಲ. ಬಟ್ ಸಿಂಪಲ್ ಆಗಿ ಓಪನ್ ಆಗಿದ್ದ ಪ್ರೈಸು, ಸೊ ಈ ಒಂದು ಪರ್ಟಿಕ್ಯುಲರ್
ಏನೋ ನಿಫ್ಟಿ ಆಟೋ ಏನಿರುತ್ತೆ, ಸೊ ಅದ್ರದ್ದು ಇಲ್ಲಿ ಡೇಟಾ ಸಿಗ್ತಾ ಇರೋಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ MRF ನೋಡೋದಾಯ್ತು ಅಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ಚೇಂಜಸ್ ಎಷ್ಟಾಗಿದೆ ಅಂದರೆ 696.6 ಚೇಂಜ್ ಆಗಿದೆ. ಸೊ 0.64% ಇವತ್ತು ವೇರಿ ಆಗಿದೆ. ಓಪನ್ ಆಗಬೇಕಾದ್ರೆ 1,09,000 rupees ಇತ್ತು, ಆ್ಯಂಡ್ ಹೈ ಬಂದು 1,09,764 ಇತ್ತು, ಆ್ಯಂಡ್ ಲೋ ಬಂದು 1,08,100 ಇತ್ತು, ಆ್ಯಂಡ್ ಪ್ರೀವಿಯಸ್ ಡೇ ಕ್ಲೋಸ್ ಏನಿರುತ್ತೆ ಅದು ಬಂದು 1,09,000 ಇತ್ತು, ಆ್ಯಂಡ್ ವಾಲ್ಯೂಮ್ ಎಷ್ಟು ಬಂದಿದೆ, ವಾಲ್ಯೂಮ್ ಇನ್ ಲ್ಯಾಕ್ಸ್, ಆ್ಯಂಡ್ 52 ವೀಕ್ಸ್ ಅಂದರೆ 1 ಇಯರ್ದು ಎಷ್ಟು ಹೈ ಇತ್ತು, 1 ಇಯರ್ದು ಎಷ್ಟು ಲೋ ಇತ್ತು, 30 ಡೇಸ್ದು ಏನು ಪರ್ಸೆಂಟೇಜ್, ಇದರ ಸಾಕಷ್ಟು ವಿಚಾರಗಳು ಇಲ್ಲಿ ನಮಗೆ ಸಿಗುತ್ತೆ. ಬಟ್ ನಾವು ಇದನ್ನ ನೋಡಿಕೊಂಡು ಅಷ್ಟಾಗಿ ಟ್ರೇಡ್ ಮಾಡೋದಿಲ್ಲ, ಬದಲಾಗಿ ನಾವು ಟೆಕ್ನಿಕಲ್ ಕ್ಯಾಂಡಲ್ಸ್ಗಳನ್ನು ನೋಡಿದಾಗ ನಮಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ನಂಬರ್ಸ್ಗಿಂತ, ರೈಟ್? ಸೊ ಈ ನಂಬರ್ಸ್ ನೋಡ್ಕೊಂಡು ಟ್ರೇಡ್ ಯಾರು ಮಾಡ್ತಾರೆ ಅಂತಂದರೆ ಐ ಥಿಂಕ್ FIIಗಳು DIಗಳು ಇವ್ರು ಯಾರು ಇರ್ತಾರೆ, ಅಥವಾ ಮಾರ್ಕೆಟನ್ನು ಹೈಯೆಸ್ಟ್ ಕಂಟ್ರೋಲ್ ಇಟ್ಕೊಂಡ್ರು ಅಂತ ಪ್ಲೇಯರ್ಸ್ ಯಾರು ಇರ್ತಾರೆ ಅವರು ನಂಬರ್ಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಬಟ್ ನಾವು ರಿಟೇಲ್ ಟ್ರೇಡರ್ಸ್ ನಂಬರ್ಸಲ್ಲಿ ಅಷ್ಟೊಂದಾಗಿ ನಮ್ಮಿಂದ ಕ್ಯಾಲ್ಕುಲೇಟ್ ಮಾಡಿ ಟ್ರೇಡಿಂಗ್ ಡಿಸಿಷನ್ಸ್ ಅನ್ನು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಟೆಕ್ನಿಕಲ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀವಿ. ಸೊ ನೀವು ಟೆಕ್ನಿಕಲ್ದು ಏನು ಸಬ್ಜೆಕ್ಟ್ ಬರುತ್ತೆ ಅಲ್ಲಿ ನಾವು ಅದ್ರ ಬಗ್ಗೆ ಫರ್ದರ್ ತಿಳ್ಕೊಳ್ಳೋಣ. ಸೊ ಈಗಾದರೆ ನಾನು ಯಾವ ಸೆಕ್ಟರ್ ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಯಾವ್ಯಾವ ಸೆಕ್ಟರನ್ನು ನನ್ನ ವಾಚ್ ಲಿಸ್ಟಲ್ಲಿ ಇಟ್ಕೋಬೇಕು, ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಯಾವ ಸೆಕ್ಟರ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಸೊ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು, ಕರೆಕ್ಟಾ? ಸೊ ಹಾಗಾಗಿ ನಾವು ಫಸ್ಟ್ ಲೆಟ್ ಸಿ ನಿಫ್ಟಿ 50 ಅನ್ನುವಂಥ ಈ ಒಂದು ಇಂಡೈಸ್ ಅನ್ನು ನೋಡೋಣ. ಅದರ್ವೈಸ್ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಯಾವುದಾದ್ರೂ ಸೆಕ್ಟರನ್ನು ಚೂಸ್ ಮಾಡಿ ಅದರಲ್ಲಿ ನಾವೇನು ಮಾಡ್ಬೋದು, ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಫ್ಟಿ IT. ಓಕೆ, ಸೊ ಇದರಲ್ಲಿ ನಾವು ನೋಡೋದಾಯ್ತು ಅಂದರೆ ಇನ್ಫೋಸಿಸ್ ಬರುತ್ತೆ, ಫಾರ್ಮಸಿಸ್ ಬರುತ್ತೆ, TCS ಇರುತ್ತೆ, ಆ್ಯಂಡ್ HCL. ಸೊ ಇದೆಲ್ಲ ಏನಿರುತ್ತೆ ಇದೆಲ್ಲ ಸ್ಟಾಕ್ಸ್ ಬಂದು ಅಂದರೆ ಟೋಟಲ್ 10 ಸ್ಟಾಕ್ಸ್ ಇದೆ ಇದರಲ್ಲಿ. ಸೊ ಈ 10 ಸ್ಟಾಕ್ಸ್ದು ಏನು ಪರ್ಫಾರ್ಮೆನ್ಸ್ ಅಂತ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ 9 ಬಂದು ನೆಗೆಟಿವ್ ಕ್ಲೋಸಿಂಗ್ ಆಗಿದೆ ಅಂದರೆ ಇವತ್ತು IT ಸೆಕ್ಟರ್ ಏನಿರುತ್ತೆ ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಈ 10 ಸ್ಟಾಕ್ಸನ್ನು ಕೂಡ ನಾನು ನೋಡ್ತಾ ಕೂತ್ಕೋಬೇಕಾ ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ. ಇದರಲ್ಲಿ ಹೈಯೆಸ್ಟ್ ವೆಯ್ಟೇಜ್ ಇರುವಂಥ ಸ್ಟಾಕ್ಗಳನ್ನು ಮಾತ್ರ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವತ್ತು IT ಸೆಕ್ಟರ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ಬೋದು ಅನ್ನೋಂಥ ಅಂದಾಜು ಗೊತ್ತಾಗ್ಬಿಡುತ್ತೆ. ಸೊ ಯಾವ ಸೆಕ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಫ್ಟಿ ನನಗೆ ಒಂದು 100 ಪಾಯಿಂಟ್ಸ್ ಮೇಲೆ ಹೋಗ್ತಿದೆ ಅಂತಂದರೆ ಎಕ್ಸಾಂಪಲ್ಗೆ, ನಿಫ್ಟಿ IT ಬಂದು 100 ಪಾಯಿಂಟ್ಸ್ ನನಗೆ ಮೇಲ್ಗಡೆ ಹೋಗಿದೆ ಅಂತಂದರೆ ಆ 100 ಪಾಯಿಂಟ್ಸ್ ಮೇಲ್ಗಡೆ ಹೋಗಬೇಕು ಅಂದರೆ ಯಾವ ಒಂದು ಸ್ಟಾಕ್ನ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಅಂಥದ್ದನ್ನು ಸಿಂಪಲ್ ಆಗಿ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಗೂಗಲ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನಾವು ಈಸಿಯಾಗಿ ಸರ್ಚ್ ಮಾಡ್ಬೋದು ನಿಫ್ಟಿ. ಓಕೆ, IT ವೇಟೇಜ್. ಓಕೆ, ವೆಯ್ಟೇಜ್ ಹಾಕಿ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡೋದಾದರೆ ನೋಡಿ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ತಗೊಂಡು ಹೋಮ್ವರ್ಕ್ ಮಾಡಿ ಡೆಫಿನೆಟ್ಲಿ ಇಟ್ ವಿಲ್ ವರ್ತ್. ಓಕೆ, ಸೊ ನಿಮ್ಗೆ ಯಾವಾಗಲೂ ನೆನಪಿರೋ ಅಂತ ಒಂದು ಇದಾಗಿರುತ್ತೆ. ಓಕೆ, ಇಲ್ಲಿ ನೀವು ನಿಫ್ಟಿ IT ವೆಯ್ಟೇಜ್ PDF ಅಂತ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದು ನಿಮಗೆ ಈ ರೀತಿ ನಿಮಗೆ ಈ ಒಂದು PDF ಏನಿರುತ್ತೆ ಇದು ಓಪನ್ ಆಗುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ತಾ ಇದ್ದಂಗೆ ಫಸ್ಟ್ ನೀವು ನೋಡಬೇಕಾಗಿರೋದು ಯಾವುದು, ಇದು ನಿಫ್ಟಿ IT, ಕರೆಕ್ಟಾ? ಆ್ಯಂಡ್ ನೆಕ್ಸ್ಟು ಸೊ ಇದು ಯಾವ ಮಂತ್ದು ಅಂತ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಹಳೆ ಡೇಟಾ ಸಿಕ್ಬಿಟ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಇದು ನೀವು ನೋಡ್ಕೊಳ್ಳಿ. ಸೊ ಒನ್ಸ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದಮೇಲೆ ನೀವು ಹಾಗೆ ಸ್ವಲ್ಪ ಡೌನ್ ಮಾಡಿದ್ರೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಎಷ್ಟು ಸ್ಟಾಕ್ಸ್ ಇದಾವೆ ಇದರಲ್ಲಿ, ಸೊ ಯಾವಾಗ ಇದು ಸ್ಟಾರ್ಟ್ ಆಗಿದ್ದು, ಇದರ ವ್ಯಾಲ್ಯೂ ಏನು, ರಿಯಲ್ ಟೈಮ್, ಇದರದ್ದೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ಸಿಗುತ್ತೆ. ಬಟ್ ನಾವು ನೋಡಬೇಕಾಗಿರೋದು ಇದರಲ್ಲಿ ಒಂದೇ ಒಂದು, ಸೊ ವೆಯ್ಟೇಜ್ ಯಾವ ಒಂದು ಸ್ಟಾಕ್ಗೆ ಜಾಸ್ತಿ ಇದೆ ಅಂತ. ಓಕೆ, ಸೊ ಇದ್ರದ್ದು ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ದು ಆವ್ರೇಜ್ PE ಏನಿರುತ್ತೆ, ಸೊ ಅದು ನಿಮಗೆ PB ಏನಿರುತ್ತೆ, ಇದು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಬಟ್ ನಾವು ಸೆಕ್ಟರಲ್ದು ಏನು ಇಲ್ಲಿ ನೋಡ್ತಾ ಇಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬಟ್ ಈ ಒಂದು 10 ಸ್ಟಾಕಲ್ಲಿ ಹೈಯೆಸ್ಟ್ ಹೋಲ್ಡಿಂಗ್ ಯಾರ ಹತ್ರ ಇದೆ ಅಥವಾ ಯಾವ ಒಂದು ಮೂಮೆಂಟನ್ನು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿರೋರು ಯಾವ ಸ್ಟಾಕ್ಸ್ ಅವರು ಅಂತ ನೋಡೋದಾಯಿತು ಅಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಇನ್ಫೋಸಿಸ್. ಓಕೆ, ಎಷ್ಟು ಪರ್ಸೆಂಟ್? 27%, ರೈಟ್? ಸೊ ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ನೀವು ಇಟ್ಕೋಬೋದು. ನೆಕ್ಸ್ಟ್ ಬಂದು ಟಾಟಾ. ಓಕೆ, 24%. ಅಂದರೆ ಈ 2 ಸ್ಟಾಕ್ಗಳಿಂದ ಎಷ್ಟಾಯಿತು? ಮೋರ್ ದೆನ್ 50% ಆಯಿತು, ರೈಟ್? ಸೊ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಟೆಕ್ ಮಹೇಂದ್ರ 9%, ವಿಪ್ರೋ ಬಂದು 9%. ಪಾಯಿಂಟ್ಸ್ ಎಲ್ಲ ಬಿಡಿ. ಓಕೆ, ಸೊ ಅಲ್ಲಿಗೆ ಇವರು ಓವರ್ ಆಲ್ ಆಗಿ ನೋಡೋದಾಯಿತು ಅಂದರೆ ಅರೌಂಡ್ 60 to 65% ಯಾರ ಹತ್ರ
ಯಾರಿಂದ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಮೂವ್ ಆಗ್ತಿದೆ ಅಂದ್ರೆ ಈ 5 ಪ್ಲೇಯರ್ಸ್ಗಳಿಂದ. ಓಕೆ, ಸೊ ಒಂದು 5 ತಗೊಳ್ಳೋದಾಯ್ತು ಅಂದ್ರೆ, ಸೊ ಈ 5 ಏನು ಸ್ಟಾಕ್ಸ್ ಅನ್ನ ನೋಡಿದ್ರೆ ನಾನು ಈ ಒಂದು ಸೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನ ನಾನು ಅನಾಲಿಸಿಸ್ ಮಾಡಬಹುದು. ಹಾಗಾಗಿ ಸೊ ಈ 5 ಸ್ಟಾಕ್ಸ್ ಏನಿರುತ್ತೆ ಇದನ್ನ ನಾವು ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕು. ಸೊ ಈ 5 ಸೆಕ್ಟರ್ ಫಸ್ಟ್ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ನೀವು ಸೆಕ್ಟರಲ್ ವೈಸ್ ಅಲ್ಲಿ ಮಾರ್ಕೆಟ್ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ ಸೆಕ್ಟರ್ ಪಾಸಿಟಿವ್ ಇದೆ, ಯಾವ ಸೆಕ್ಟರ್ ನೆಗೆಟಿವ್ ಇದೆ, ಇದನ್ನ ನಾವು ನೋಡ್ಬಿಡ್ಬೇಕು. ಸೊ ಒನ್ಸ್ ಇದನ್ನ ನಾವು ನೋಡಿದ್ಮೇಲೆ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ IT ಸೆಕ್ಟರ್ ಏನಿರುತ್ತೆ ಅದು ನೆಗೆಟಿವ್ ಇದೆ ಅನ್ನೋದಾದ್ರೆ, ಸೊ ನೆಗೆಟಿವ್ ಆಗೋದಕ್ಕೆ ಕಾರಣ ಯಾರು? ಈ 5 ಜನರಲ್ಲಿ ಯಾರೋ ಒಬ್ರು, ರೈಟ್? ಸೊ ಯಾರೋ ಒಬ್ರು ಇಬ್ರು, ಓಕೆ, ಅದರಲ್ಲಿ ಇನ್ಫೋಸಿಸ್ ಇರ್ಬೋದು, ಟಾಟಾ ಇರ್ಬೋದು. ಸೊ ಇವ್ರೇನಾದ್ರೂ ನೆಗೆಟಿವ್ ಇದ್ರೆ IT ಸೆಕ್ಟರ್ ಏನಿರುತ್ತೆ ನೆಗೆಟಿವ್ ಇರುತ್ತೆ ಅಂತ ನಮ್ಗೆ ಅಂದಾಜು ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೋದು, ಸೊ ಇದ್ರದ್ದು ನಮ್ದು ಏನ್ ಸೆಟಪ್ ಇರುತ್ತೆ, ನಮ್ದು ಏನ್ ಟ್ರೇಡಿಂಗ್ ಪ್ಲಾನ್ ಇರುತ್ತೆ, ಅದಕ್ಕೆ ಅಕಾರ್ಡಿಂಗ್ಲಿ ನಮ್ಮ ಟ್ರೇಡಿಂಗ್ ಡಿಸಿಷನ್ಸ್ ಅನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ತರ ಪ್ರತಿ ಒಂದು ಸೆಕ್ಟರ್ ಅನ್ನ ಕೂಡ ನೀವೇನ್ ಮಾಡಬೇಕು ಅಂತಂದ್ರೆ, ಸೊ ಓಪನ್ ಮಾಡಿ, ಸೊ ಈ ತರ PDF ಏನ್ ಸಿಗುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಸೊ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಮೋರ್ ದೆನ್ 50% ಕಾಂಟ್ರಿಬ್ಯೂಷನ್ ಯಾರು ಮಾಡ್ತಾರೆ, ಮೇ ಬಿ 3-4 ಸ್ಟಾಕ್ಗಳನ್ನ ನೀವು ತಗೊಳ್ತೀರಾ ಅಂತಂದ್ರೆ ನಿಮಗೆ ಸಾಕಾಗುತ್ತೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಆ ಒಂದು ಡೇಟಾವನ್ನ ಆಡ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ನಾವು ನಿಫ್ಟಿ IT ನೋಡಿದ್ವಿ. ಸೊ ಅದೇ ತರ ಎಕ್ಸಾಂಪಲ್ಗೆ ನಾವು ನಿಫ್ಟಿ ಮೆಟಲ್, ಓಕೆ, ಸೊ ಇದನ್ನ ನಾವು ನೋಡೋದಾಯ್ತು ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಒಟ್ಟು ಎಷ್ಟು ಸ್ಟಾಕ್ಗಳಿದಾವೆ ಅಂದ್ರೆ 15 ಇದೆ. 15ರಲ್ಲಿ 15 ನನಗೆ ಬೇಕಾ? ಖಂಡಿತವಾಗ್ಲೂ ಇಲ್ಲ. ನಾನೇನ್ ಮಾಡಬೇಕು, ಸೊ ಈ ಒಂದು ಪರ್ಟಿಕ್ಯುಲರ್ದು ನಿಫ್ಟಿ ಮೆಟಲ್ ಅಲ್ವಾ, ಸೊ ನಿಫ್ಟಿ ಮೆಟಲ್, ಸೊ ನಾನೇನ್ ಮಾಡ್ತೀನಿ, ನಿಫ್ಟಿ ಮೆಟಲ್, ಓಕೆ, ಇಲ್ಲಿ ನಿಮಗೆ ಬೇರೆ ಬೇರೆ ಜಾಸ್ತಿ ವೆಬ್ಸೈಟ್ಗಳು ಕೂಡ ಕಾಣಿಸ್ತಿರುತ್ತೆ. ಸೊ ದಯವಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೀವು ನೋಡ್ಬೋದು NSE ಏನಿರುತ್ತೆ niftyindex.com ಅಲ್ಲಿ ನಿಮಗೆ ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಬಂದ್ರಿ ಅಂದ್ರೆ ಸೊ ಈ PDF ಏನಿರುತ್ತೆ ನಿಮಗೆ ಓಪನ್ ಆಗುತ್ತೆ. ಸೊ ಫಸ್ಟ್ ನಾವು ನೋಡಬೇಕಾಗಿರೋದು ನಿಫ್ಟಿ ಮೆಟಲ್ August 31st ಡೇಟಾ ನಮ್ಮ ಹತ್ರ ಇರುವಂತದ್ದು 2023. ಸೊ ಇಲ್ಲಿ ನಾವು ನೋಡಬೇಕಾಗಿರುವಂತದ್ದು ಸೊ ಫಂಡಮೆಂಟಲ್ಸ್ PE ಏನಿರುತ್ತೆ ಈ ಸೆಕ್ಟರ್ದು 24, ಅಂದ್ರೆ ಈ ಪರ್ಟಿಕ್ಯುಲರ್ ಎಲ್ಲಾ ಸ್ಟಾಕ್ಸ್ ಅಲ್ಲೂ ನೀವು PE ನೋಡೋದಾಯ್ತು ಅಂತಂದ್ರೆ 24 ಆವ್ರೇಜ್. ಓಕೆ, ಸೊ PE ಏನಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ದು. ನಾವು ಫಂಡಮೆಂಟಲ್ಸ್ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ವಿಚಾರನ ತಿಳಿಸ್ತೀನಿ, ಏನ್ PE ಏನು, ಏನಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಇದರಲ್ಲಿ ನಾವು ತಗೊಳ್ಳೋದಾಯ್ತು ಅಂತಂದ್ರೆ ಲೆಟ್ಸ್ ಸಿ ಹೌ ಮೆನಿ ಸ್ಟಾಕ್ಸ್ ವಿ ಕ್ಯಾನ್ ಟೇಕ್. ಸೊ ಅದರಲ್ಲಿ 20% ಕಾಂಟ್ರಿಬ್ಯೂಷನ್ ಬಂದು ಟಾಟಾ ಸ್ಟೀಲ್ ಇದೆ, ಅಂಡ್ ಅದಾನಿ ಎಂಟರ್ಪ್ರೈಸಸ್ ಬಂದು 15.7 ಇದೆ. ನೆಕ್ಸ್ಟ್ JSW ಬಂದು 15 ಇದೆ, ಅಂಡ್ ಸೊ ನೆಕ್ಸ್ಟ್ ಬಂದು ಇಂಡಲ್ಕೋ ಇಂಡಸ್ಟ್ರೀಸ್ ಇದೆ. ಸೊ ಈ 4 ಏನು ಸ್ಟಾಕ್ಸ್ ಇರುತ್ತೆ ಮೋಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುವಂತ ಸ್ಟಾಕ್ಸ್. ಸೊ ಈ 4 ನಾವೇನ್ ಮಾಡಬೇಕು, ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕೋಬೇಕು. ಸೊ ದಟ್ ನಮಗೆ ಗೊತ್ತಾಗ್ಬಿಡುತ್ತೆ ಈ 4 ಸೆಕ್ಟರ್ ಏನಾದ್ರೂ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅಂತಂದ್ರೆ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಈ ಸ್ಟಾಕ್ ಅವರು ಅಂತ. ಸೊ ನಾವು ಇಮಿಡಿಯೇಟ್ಲಿ ಏನ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅನ್ನ ನೋಡ್ಬಿಟ್ಟು ಸೊ ನಮ್ಮ ಡಿಸಿಷನ್ಸ್ ಅನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾವು ನೋಡಿದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ದು ಫಂಡಮೆಂಟಲ್ಸ್ ಕೂಡ ತಿಳ್ಕೊಬೇಕು. ಅಂದ್ರೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಟ್ರೇಡ್ ಮಾಡ್ತೀವಿ ಅಂದ್ರೆ ನನ್ನ ಪ್ರಕಾರ ಫಂಡಮೆಂಟಲ್ಸ್ಗೆ ನಾವು ಸ್ವಲ್ಪ ಪ್ರಯಾರಿಟಿ ಕೊಡ್ತೀವಿ. ಅಂದ್ರೆ ನೀವು ಆತರ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ನೀವು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ರೈಟ್? ಸೊ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಫಸ್ಟ್ ಟೈಮ್ ಒಂದು ಟ್ರೇಡ್ ಅನ್ನ ನೀವು ತಗೊಳ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಕೆಲವೊಂದು ವಿಚಾರಗಳನ್ನ ನೋಡ್ಲೇಬೇಕಾಗುತ್ತೆ. ನೀವು ಟ್ರೇಡ್ಗೆ ಶಾರ್ಟ್ ಟರ್ಮ್ ಪೀರಿಯಡ್ಗೆ ಅಂದ್ರೆ 1 ಮಂತ್ 2 ಮಂತ್ 3 ಮಂತ್ ಟೈಮ್ಗೆ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ನಡೆಯುತ್ತೆ. ಬಟ್ ಸ್ವಲ್ಪ ನೀವು ಪೊಸಿಷನಲ್ ಸೈಜಿಂಗ್ ಮಾಡ್ತೀರಾ, ಒಂದು 3 ಇಯರ್ಸ್ 5 ಇಯರ್ಸ್ 10 ಇಯರ್ಸ್ 15 ಇಯರ್ಸ್ ಆ ತರ ಲಾಂಗ್ ಡ್ಯೂರೇಷನ್ಗೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಅಫ್ಕೋರ್ಸ್ ಫಂಡಮೆಂಟಲ್ಸ್ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ನಿಮಗೆ ಫಂಡಮೆಂಟಲ್ಸ್ ಏನ್ ನೋಡಬೇಕು, ಎಲ್ಲಿ ನೋಡಬೇಕು, ಏನ್ ವಿಚಾರವನ್ನ ನೋಡಬೇಕು, ಸೊ ಏನಿದ್ರೆ ನಿಮ್ಮ ಡಿಸಿಷನ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದೇ ತರ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಿಮಗೆ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ಇಲ್ಲಿರುವಂತ NSE ಅಲ್ಲಿ ಹೋಗ್ಬಿಟ್ಟು ಸೊ ಇಲ್ಲಿರುವಂತ ಎಲ್ಲಾ ಸೆಕ್ಟರ್ಸ್, ಓಕೆ, ಸೆಕ್ಟರ್ಸ್ ಇಂಡೈಸ್ ಏನಿರುತ್ತೆ ಸೊ ಇದು ಪ್ರತಿಯೊಂದು ಓಪನ್ ಮಾಡಿ. ಓಕೆ, ಸೊ ಪ್ರತಿಯೊಂದನ್ನು ನೀವು ಓಪನ್ ಮಾಡಿ ನಾನು ಹೇಳ್ದಂಗೆ ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ವೆಯ್ಟೇಜ್ ಅಂತ. ಓಕೆ, ಸೊ ಆ ಪರ್ಟಿಕ್ಯುಲರ್ ನೇಮ್ ಹಾಕಿ, ಆ ಇಂಡಸ್ ಸೆಕ್ಟರ್ ನೇಮ್ ಹಾಕಿ, ಅಲ್ಲಿ ವೆಯ್ಟೇಜ್ PDF ಅಂತ ಹಾಕಿದ್ರೆ ಅಂದ್ರೆ ನಿಮಗೆ ಡೈರೆಕ್ಟ್ಲಿ ಸಿಗುತ್ತೆ. ಅದರಲ್ಲಿ ನಿಮಗೆ niftyindex.com ಅಂತ ಏನಿರುತ್ತೆ ಸೊ ಅಲ್ಲಿ ನಿಮಗೆ ಅದರದ್ದು PDF ಏನ್ ಡೇಟಾ ಇರುತ್ತೆ ಅದು ನಿಮ್ಗೆ ಓಪನ್ ಆಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲಿ ಇಟ್ಕೊಳ್ಳಿ. ಇದು ಒಂದು ನಿಮಗೆ 2 ಮಂತ್ಸ್ 3 ಮಂತ್ಸ್ ವರೆಗೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡೋದಾಯ್ತು ಅಂತಂದ್ರೆ
ಸೊ ಅದಕ್ಕೆ ಅಕಾರ್ಡಿಂಗ್ಲಿ ನಿಮ್ಮ ಸ್ಟಾಕ್ಸ್ ಏನಿರುತ್ತೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಅದ್ರ ಹೇಗೆ ಆಡ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಫರ್ದರ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ಆ ಪರ್ಟಿಕ್ಯುಲರ್ ಸ್ಟಾಕ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಏನೇನೆಲ್ಲ ಫಂಡಮೆಂಟಲಿ ನೋಡಬೇಕು ಅನ್ನೋಂಥ ವಿಚಾರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡೋಣ. ಈ ಹೋಮ್ ವರ್ಕ್ ಅನ್ನ ನೀವು ಮುಗಿಸಿದ ಮೇಲೆ ಸೊ ನೆಕ್ಸ್ಟ್ ವಿಡಿಯೋಗೆ ನೀವು ಡೈರೆಕ್ಟ್ಲಿ ಸೈನ್ ಅಪ್ ಆಗಿ ನೀವು ಆ ವಿಡಿಯೋವನ್ನು ವಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಮಿಸ್ ಬುಕ್ ಪೆನ್ ಇಟ್ಕೊಂಡು 100% ಕಾನ್ಸಂಟ್ರೇಷನ್ ಇಂದ ಬನ್ನಿ. ಅಂಡ್ ಇದನ್ನ ಮುಗಿಸ್ಕೊಂಬಂದ್ರೆ ನಿಮಗೆ ಸ್ವಲ್ಪ ನೀವು ನೋಡುವಂತ ವಿಧಾನ ಏನಿರುತ್ತೆ ಇನ್ನು ಬೆಟರ್ ಆಗಿರುತ್ತೆ. ಅಂಡ್ 50% ನೆಕ್ಸ್ಟ್ ವಿಡಿಯೋದು 50% ವರ್ಕು ಇಲ್ಲಿ ಕಂಪ್ಲೀಟ್ ಆದಂಗೆ ಆಗಿರುತ್ತೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.